ಕಲಬುರಗಿಯಲ್ಲಿ ಕಳೆದೊಂದು ವಾರದಿಂದ ಸುರಿದ ಮಳೆಯಿಂದಾಗಿ ಸಾಕಷ್ಟು ರೈತರ ಬೆಳೆ ಹಾನಿಯಾಗಿವೆ. ಮನೆ ಮಠಗಳು ಜಲಾವೃತವಾಗಿವೆ. ಹಾನಿಯಾದವರಿಗೆ ಪರಿಹಾರ ನೀಡದೆ ಚಿಂಚೋಳಿಯಲ್ಲಿನ ರೈತರಿಗಾಗಿ ಸ್ಥಾಪನೆ ಮಾಡಿರುವ ಸಕ್ಕರೆ ಕಾರ್ಖಾನೆ ಬಂದ್ ಮಾಡುವ ಹಿಂದಿನ ರಾಜಕಾರಣ ಮಾಡುವುದನ್ನು ಬಿಟ್ಟು ಸೆಪ್ಟೆಂಬರ್ 15ರೊಳಗೆ ಕಬ್ಬು ನುರಿಸಲು ಅವಕಾಶ ನೀಡಬೇಕು. ಇಲ್ಲದೆ ಹೋದರೆ ಸೆಪ್ಟೆಂಬರ್ 17ರಂದು ಸಾವಿರಾರು ಜನ ರೈತರೊಂದಿಗೆ ಹೋರಾಟ ಮಾಡಬೇಕಾಗುತ್ತದೆ ಎಂದು ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಎಚ್ಚರಿಕೆ ನೀಡಿದರು. ಕಲಬುರಗಿ ನಗರದ ನಾಗನಹಳ್ಳಿ ರಸ್ತೆಯಲ್ಲಿರುವ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಳೆ ಬಂದು ಸಂಕಷ್ಟದಲ್ಲಿರುವ ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತೆ ಕಬ್ಬು ನುರಿಸುವುದನ್ನ ನಾನಾ ಕಾರಣಗಳನ್ನ ಒಡ್ಡಿ ಬಂದ್ ಮಾಡಿರುವುದು ಸರಿಯಲ್ಲ. ಕಾರ್ಖಾನೆ ಅಭಿವೃದ್ಧಿಗೆ ಪೂರಕ ಸೂಚಕಗಳನ್ನ ನೀಡಿದ್ರೆ ಅದನ್ನು ಮಾಡೋಣ. ಆದ್ರೆ ಕಾರ್ಖಾನೆ ಬಂದ್ ಮಾಡಿ ರೈತರಿಗೆ ತೊಂದರೆ ಕೊಡುವುದು ಬೇಡ. ಈ ಕಾರ್ಖಾನೆಯು ಸುಮಾರು 400 ಹಳ್ಳಿಗಳ ರೈತರಿಗೆ ಅನುಕೂಲವಾಗಲಿದೆ. ಜೊತೆಗೆ ಸುಮಾರು 10,000ಕ್ಕೂ ಹೆಚ್ಚು ಜನರಿಗೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಉದ್ಯೋಗ ನೀಡಿದೆ. ಅಷ್ಟಾದ್ರೂ ಸಚಿವರು ಯಾಕೆ ಇತ್ತ ಗಮನ ಹರಿಸುತ್ತಿಲ್ಲವೆಂದು ಹೇಳಿದರು. ಸೆಪ್ಟೆಂಬರ್ 15ರೊಳಗೆ ಸರ್ಕಾರ ಚಿಂಚೋಳಿಯ ಸಕ್ಕರೆ ಕಾರ್ಖಾನೆಗೆ ಕಬ್ಬು ನುರಿಸಲು ಅವಕಾಶ ನೀಡಬೇಕು. ಒಂದು ವೇಳೆ ನೀಡದೆ ಹೋದರೆ ಸೆಪ್ಟೆಂಬರ್ 17ರ ಸಂಪುಟ ಸಭೆ ಸಂದರ್ಭದಲ್ಲಿ ರೈತರ ಪ್ರತಿಭಟನೆ ಸರ್ಕಾರ ಎದುರಿಸಬೇಕಾಗುತ್ತದೆ ಎಂದರು. ಕಾರ್ಖಾನೆಯಲ್ಲಿ ಲೋಪದೋಷಗಳೇ ಇರಬಹುದು ಕುರಿತು ಪೂರಕವಾಗಿ ಚರ್ಚಿಸಿದರೆ ಸಲಹೆ ಸೂಚನೆ ನೀಡಲಿ. ಸಿಮೆಂಟ್ ಕಾರ್ಖಾನೆಯಿಂದ ಸಾಕಷ್ಟು ಪರಿಸರಕ್ಕೂ ಮತ್ತು ಸಾರ್ವಜನಿಕರಿಗೂ ಹಾನಿಯಾದ್ರೂ ಸಹ ಅಭಿವೃದ್ಧಿ ದೃಷ್ಟಿಯಿಂದ ಸುಮ್ಮನಿರುವುದು ಸಚಿವರಿಗೆ ಗೊತ್ತಿಲ್ಲವೇ? ನ್ಯೂನತೆಗಳನ್ನು ಸರಿಪಡಿಸಿ ಕಬ್ಬು ನುರಿಸುವ ಅವಕಾಶ ನೀಡಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಒತ್ತಾಯಿಸಿದರು. ಕಲಬುರಗಿ ಜಿಲ್ಲೆಯ ಸಚಿವರು ಎಲ್ಲಿದ್ದಾರೆ ಅನ್ನುವಂಥದ್ದು ನಮ್ಮ ಪ್ರಶ್ನೆ ಇದೆ. ಯಾಕೆಂದರೆ ಇಷ್ಟು ಎಲ್ಲ ಕಡೆ ಮಳೆ ಬಂದಿದೆ, ಬೆಳೆ ಹಾನಿಯಾಗಿದೆ, ವಿಸಿಟ್ ಇಲ್ಲ, ರೈತರಿಗೆ ತಕ್ಷಣದ ಪರಿಹಾರಗಳಿಲ್ಲ, ಹಳ್ಳಕ್ಕೆ ಜಾನುವಾರುಗಳು ಹರ್ಕೊಂಡು ಹೋಗಿದೆ. ಅದ್ರ ಬಗ್ಗೆ ಸಭೆ ಮಾಡಿ ತಕ್ಷಣದ ಕ್ರಮಗಳನ್ನು ತಗೊಳ್ಬೇಕಾದಂಥ ಸಚಿವರು ಕಾಣೆಯಾಗಿದ್ದಾರೆ. ಹಾಗೆ ನಮ್ಮ ಬರ್ತಕ್ಕಂಥ 17ನೇ ತಾರೀಕು ಕಲಬುರಗಿಯಲ್ಲಿ ಸಚಿವ ಸಂಪುಟ ಸಭೆಯನ್ನು ನಡೆಸ್ತೀವಿ ಅಂತಕ್ಕಂಥದ್ದನ್ನು ಸರ್ಕಾರ ಹೇಳಿದೆ. ಅದನ್ನು ಭಾರತೀಯ ಜನತಾ ಪಾರ್ಟಿ ಸ್ವಾಗತ ಮಾಡುತ್ತೆ. ಆದರೆ ಇದೊಂದು ಕಾಟಾಚಾರದ ಒಂದು ಸಭೆ ಆಗಬಾರ್ದು. ಕಲ್ಯಾಣ ಕರ್ನಾಟಕದ ನಿಜವಾದಂಥ ಎಲ್ಲ ರೀತಿಯ ಅಭಿವೃದ್ಧಿಯ ಪರವಾಗಿರುವಂಥ ಚರ್ಚೆಗಳು ನಡೆದು ಅದರಲ್ಲಿ ತೀರ್ಮಾನಗಳು ತಗೊಂಡು ಅಭಿವೃದ್ಧಿಗೆ ವೇಗವನ್ನು ಕೊಡ್ತಕ್ಕಂಥ ಕೆಲಸ ನಡಿಬೇಕು ಅನ್ನುವಂಥದ್ದು ನಮ್ಮ ವಾದ ಇದೆ. ಇದ್ರ ಜೊತೆಗೆ ಸುಮಾರು 4 ತಾಲೂಕುಗಳ 400 ಹಳ್ಳಿಗಳಲ್ಲಿ ಸುಮಾರು 1 ಲಕ್ಷಕ್ಕೂ ಹೆಚ್ಚು ರೈತರಿಗೆ ಅನುಕೂಲವಾಗ್ತಕ್ಕಂಥ ನಿಟ್ಟಿನಲ್ಲಿ ನಿರಂತರವಾಗಿ ನಾವು ಮತ್ತು ಮಾಜಿ ಸಂಸದರು, ನಮ್ಮ ಚಿಂಚೋಳಿಯ ಶಾಸಕರು ಪ್ರಯತ್ನ ಮಾಡಿ ಚಿಂಚೋಳಿಯಲ್ಲಿ ಒಂದು ಶುಗರ್ ಕಂಪನಿಯನ್ನು ತೆಗೆದುಕೊಂಡು ಬಂದಿದ್ದೇವೆ, ಸಕ್ಕರೆ ಮತ್ತು ಇಥಿನಾಲ್ ಕಂಪನಿಯನ್ನು. ಅದರಲ್ಲಿ ಈಗಾಗಲೇ ಹೈಕೋರ್ಟು ಅವರಿಗೆ ಪರವಾನಗಿಯನ್ನು ಕೊಡಬೇಕು ಅಂತಕ್ಕಂಥ ಆದೇಶವನ್ನು ಕೂಡ ಕೊಟ್ಟಿದೆ. ಆದರೆ ಇದನ್ನು ವಿನಾಕಾರಣ ರಾಜಕಾರಣ ಮಾಡಿಕೊಂಡು ಯಾವುದೋ ಒಂದು ಕ್ವಾರಿಗಳನ್ನು ಹಾಕ್ತಾ ಕಬ್ಬು ಕ್ರಸಿಂಗನ್ನು ನಿಲ್ಲಿಸ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ತಾಯಿದೆ. ಇದ್ರ ಬಗ್ಗೆ ಜಿಲ್ಲೆಯ ಸಚಿವರು ಚಕಾರ ಎತ್ತದೇ ಇರ್ತಕ್ಕಂಥದ್ದು ನಮಗೆ ಇವ್ರ ಬಗ್ಗೆ, ರೈತರ ಬಗ್ಗೆ ಇರ್ತಕ್ಕಂಥ ಕಳಕಳಿ ಏನು ಅನ್ನೋಂಥದ್ದನ್ನು ನಾವು ಕೇಳ್ತಾ ಇದ್ದೀವಿ. ಯಾವ್ಯಾವ ವಿಷಯದ ಬಗ್ಗೆ ತಲೆ ಹಾಕ್ತಕ್ಕಂಥ ಜಿಲ್ಲೆಯ ಸಚಿವರು ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜ್ವಲಂತ ಸಮಸ್ಯೆ ರೈತರ ಪರವಾಗಿ ಇವತ್ತು 1 ಲಕ್ಷ ಹೆಕ್ಟರ್ನಲ್ಲಿ ಕಬ್ಬು ಬೆಳೀತಕ್ಕಂಥ ಕೆಲಸ ನಡೀತಾ ಇದೆ. 4 ತಾಲೂಕುಗಳ 1 ಲಕ್ಷ ಹೆಕ್ಟರ್ನಲ್ಲಿ ಕಬ್ಬನ್ನು ಬೆಳೆಸ್ತಕ್ಕಂಥ ಕೆಲಸ ಆಗಿದೆ. 10,000 ಜನರಿಗೆ ನೇರವಾಗಿ ಮತ್ತು ಪರೋಕ್ಷವಾಗಿ ಅಪರೋಕ್ಷವಾಗಿ ಉದ್ಯೋಗಾವಕಾಶ ಸಿಗ್ತಾ ಇದೆ. ಲಕ್ಷಾಂತರ ಜನರ ಜೀವನಾಡಿ ಆಗಬೇಕಾದಂಥ, ರೈತರಿಗೆ ಅನುಕೂಲವನ್ನು ಕಲ್ಪಿಸಬೇಕಾದಂಥ ಆ ಸಕ್ಕರೆ ಕಾರ್ಖಾನೆಯ ಬಗ್ಗೆ ದಿವ್ಯ ನಿರ್ಲಕ್ಷ್ಯ ಮತ್ತು ರಾಜಕಾರಣ ಮಾಡ್ತಾ ಇರುವಂಥದ್ದು ಭಾರತೀಯ ಜನತಾ ಪಾರ್ಟಿ ಖಂಡಿಸುತ್ತೆ. ಇದು ರೈತ ವಿರೋಧಿ ಸರ್ಕಾರ ಅನ್ನೋದನ್ನು ನಾವು ಹೇಳೋದಕ್ಕೆ ಇಚ್ಛೆ ಪಡ್ತೇವೆ. ಮತ್ತು ಬರುವಂಥ 17ನೇ ತಾರೀಕೇನು ಇಲ್ಲಿ ಸಭೆ ನಡೆಯೋದಿದೆ, 15ನೇ ತಾರೀಕಿನ ಒಳಗೆ ರಾಜಕಾರಣವನ್ನು ಮಾಡದೇನೆ ಆ ಕಂಪನಿ ಕಬ್ಬು ನುರಿಸಲಿಕ್ಕೆ ಅನುಮತಿಯನ್ನು ಸರ್ಕಾರ ಕೊಡದೇ ಇದ್ದರೆ ಸಾವಿರಾರು ಜನ ರೈತರೊಂದಿಗೆ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ನಾವು ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ.
ಇನ್ನೂ ಸಮಯ ಇದೆ. ಜಿಲ್ಲೆಯ ಸಚಿವರೇ, ಈಗಾದರೂ ಎಚ್ಚೆತ್ತುಕೊಂಡು ಆ ರೈತರ ಜೀವನಾಡಿಯಾಗಿರುವಂಥ ಸಕ್ಕರೆ ಕಾರ್ಖಾನೆಯನ್ನು ಪ್ರಾರಂಭ ಮಾಡಲಿಕ್ಕೆ ಅನುಮತಿಯನ್ನು ಕೊಡಬೇಕು ಅನ್ನುವಂಥದ್ದನ್ನು. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163.